ನಮಸ್ಕಾರ. ಚಿತ್ರಲೋಕ.com ವೀಕ್ಷಕರೆಲ್ಲ ನನ್ನ ನಮಸ್ಕಾರ. ಈ ಚಾನಲ್ ಭಾಳ ಒಳ್ಳೊಳ್ಳೆ ಪ್ರೋಗ್ರಾಮ್ ಕೊಡ್ತಾಯಿದ್ದಾರೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ ಇಂಟರ್ವ್ಯೂ ಮಾಡ್ತಾಯಿದ್ದಾರೆ, ಆರ್ಟಿಸ್ಟ್ ಇಂಟರ್ವ್ಯೂ ಮಾಡ್ತಾಯಿದ್ದಾರೆ. ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಆಗಿನ ಕಾಲದಲ್ಲಿ ಸಿನಿಮಾ ಇಂಡಸ್ಟ್ರಿ ಹೇಗಿತ್ತು, ಈಗಿನ ಕಾಲದಲ್ಲಿ ಸಿನಿಮಾ ಇಂಡಸ್ಟ್ರಿ ಏನು ನಡೀತಾ ಇದೆ, ಯಾವ್ಯಾವ ಟೆಕ್ನಿಷಿಯನ್ ಯಾವ ಥರ ಇದ್ದಾರೆ ಅನ್ನೋದ್ರ ಬಗ್ಗೆ ಅವರು ಡಿಟೇಲಾಗಿ ನಿಮಗೆ ಹೇಳ್ತಾರೆ. ದಯವಿಟ್ಟು ಎಲ್ಲರ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಐ ಥಿಂಕ್ 69-70ರಲ್ಲಿ ಸ್ಕೂಲ್ ಬಿಟ್ಟೆ, ಆಚಾರ್ಯ ಪಾಠಶಾಲೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ರಜನಿಕಾಂತ್ ಅವರು ಮತ್ತು BN ಗಂಗಾಧರ್ ನಾವೆಲ್ಲ ಒಟ್ಟಿಗೆ ಗವಿಪುರ ಗುಟ್ಟಳ್ಳಿ ಸ್ಕೂಲ್ನಲ್ಲಿ ಓದಿದ್ವಿ ಜೊತೆಯಲ್ಲಿ, 6ನೇ ಕ್ಲಾಸು ಮತ್ತು 7ನೇ ಕ್ಲಾಸು. ಮತ್ತು ನಾವು ಸೇಮ್ ಹಾಗೇ ಕಂಟಿನ್ಯೂ ಆಚಾರ್ಯ ಪಾಠಶಾಲೆಯಲ್ಲಿ ಓದಿದ್ವಿ. ಸೊ 8ನೇ ಕ್ಲಾಸ್ ನಾನು ಸ್ಕೂಲ್ ಬಿಟ್ಬಿಟ್ಟು ಮನೆಯಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅದರಿಂದ ಮನೆ ಬೇಡ ಅಂದ್ಬಿಟ್ಟು ಮನೆ ಬಿಟ್ಬಿಟ್ಟು ಬಂದುಬಿಟ್ಟೆ. ಬಂದು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಪೇಪರ್ ಒಂದು ಕಟ್ಟಿಂಗ್ ನೋಡಿದೆ. ಅದರಲ್ಲಿ ಅವ್ರ ಅಡ್ರೆಸ್ಸು ಎಲ್ಲ ಇತ್ತು. ಅದರಲ್ಲಿ ನನಗೆ ಮೊದಲಿಂದನೂ ಅಷ್ಟೇ ಅಣ್ಣವ್ರ ಫಿಲ್ಮ್ ಅಂದರೆ ಭಾಳ ಹುಚ್ಚು. ಅಣ್ಣವ್ರಂದರೆ ಒಂದು ಪ್ರೀತಿ, ಗೌರವ. ಆ ಒಂದು ಇದರಲ್ಲಿ ಯಾವಾಗಾದ್ರೂ ಮಾಡಿ ನಾನು ರಾಜ್ಕುಮಾರ್ ಹತ್ರ, ಅಣ್ಣವ್ರ ಹತ್ರ ಹೋಗಲೇಬೇಕು, ಅವ್ರು ನೋಡಲೇಬೇಕು, ಅಲ್ಲಿ ನಾನು ಏನೋ ಮಾಡಿ ಅವ್ರ ಜೊತೆಲಿ ಇರಬೇಕು, ಅವ್ರ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಹುಟ್ಟಿತು. ಸೊ ಏನು ಮಾಡೋದು ಯೋಚನೆ ಮಾಡಿದೆ, ದುಡ್ಡಿಲ್ಲ. ಸೊ ರೈಲ್ವೆ ಸ್ಟೇಷನಲ್ಲಿ ಹೋಗಿ 1-2 ದಿನ ಸೂಟ್ ಕೇಸು ಅದು ಇದು ಎತ್ಕೊಂಡು ಇದು ಮಾಡಿದೆ. ಆಗ ದೊಡ್ಡವರೆಲ್ಲ ಬಂದುಬಿಟ್ಟು ನನಗೆ ಹಿಡ್ಕೊಂಡ್ಬಿಟ್ರು, ಹಿಂಗೆಲ್ಲ ಇಲ್ಲಿ ಮಾಡಬಾರ್ದು, ಡ್ರೆಸ್ ಹಾಕ್ಕೊಂಡಿರೋರು ಕೆಂಪು ಡ್ರೆಸ್ ಹಾಕ್ಕೊಂಡು ಅವ್ರ ಮಾತ್ರ ಇಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ರು. ಇನ್ನೂ ಒಂದು ಚಿಕ್ಕ ಹುಡುಗ ನಾನು ಆಗ. ಅಲ್ಲಿಂದ ಆ ಹೋಟ್ಲು ಈಗಲೂ ಇದೆ, ಚಿಕ್ಕಪೇಟೆ ಹತ್ರ ಒಂದು ಹೋಟ್ಲಿದೆ, ಮೆಜೆಸ್ಟಿಕ್ಕಿಂದ ಕೆಳಗಡೆ ಹೋದರೆ ಅಲ್ಲಿ ಹೋಗಿ 1 ದಿನ 2 ದಿನ ಗ್ಲಾಸ್ ತೊಳೆಯೋದು ಇದು ಕೆಲಸ ಮಾಡಿದೆ. ಮಾಡಿ 1-2 ದಿನ 4 ದಿನ ಒಂದು ಐ ಥಿಂಕ್ 4-5 ದಿನ ಮಾಡಿದೆ. ಆಮೇಲೆ ಅವರೊಂದು ₹5 ಏನೋ ನನಗೆ ಕೊಟ್ಟರು. ₹5 ಆಗಿನ ಕಾಲದಲ್ಲಿ ದೊಡ್ಡ ದುಡ್ಡೇ ಅದು. ಸೊ ಯೋಚನೆ ಮಾಡಿದೆ, ಏನು ಮಾಡೋಣ ಈಗ, ಮಡ್ರಾಸ್ಗೆ ಹೋಗ್ಬೇಕಲ್ಲ ಅಂತ ಹೋಗಿ ರೈಲ್ವೆ ಸ್ಟೇಷನಲ್ಲಿ ಹೋಗಿ ಕೇಳಿದೆ ಟಿಕೆಟ್ ಎಷ್ಟು ಅಂದ್ಬಿಟ್ಟು. ಟಿಕೆಟ್ ₹7 ಅಂತ ಹೇಳಿದ್ರು. ₹7 ಅಂತ ಇರಲಿಲ್ಲ. ಸರಿ ಯೋಚನೆ ಮಾಡಿ ಎಕ್ಸಿಬಿಷನ್ ನಡೀತಾ ಇತ್ತು ಅವಾಗ. ಎಕ್ಸಿಬಿಷನ್ಗೆ ಹೋಗಿ ಅಲ್ಲಿ ಎಕ್ಸಿಬಿಷನ್ ಆಡ್ಕೊಂಡು ಟಕ್ಕ ಬಿಟ್ಟರೆ ಸಿಕ್ಕ ಅನ್ನೋ ಒಂದು ಫಿಲ್ಮ್ದು ಇದು ಮಾಡ್ತಾಯಿದ್ರು, ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಶೀಘ್ರದಲ್ಲೇ ಬರಲಿದೆ ಟಕ್ಕ ಬಿಟ್ಟರೆ ಸಿಕ್ಕ ಅಂತಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡ್ತಾಯಿದ್ರು. ಆಗ ಅದನ್ನು ಕೇಳಿದಾಗ ಇಲ್ಲ ಬೇಡ, ನಾನು ಇಮ್ಮಿಡಿಯೇಟ್ ಮಡ್ರಾಸ್ಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ₹7 ಇಲ್ಲ ಅಂತ ಇಲ್ಲ, ಏನು ಮಾಡೋಣ, ₹3 ₹4 ಅದರಲ್ಲಿ ಖರ್ಚು ಮಾಡ್ಕೊಂಡು ಊಟ ಅದು ಇದು ತಿಂದ್ಬಿಟ್ಟಿದ್ದೆ, ಖರ್ಚು ಮಾಡಿಬಿಟ್ಟಿದ್ದೆ. ₹2 2.25 ಇತ್ತು ನನ್ನ ಹತ್ರ. ನೋಡಿದೆ ಟ್ರೈನು ಮಡ್ರಾಸ್ಗೆ ಹೋಗೋಕ್ಕೆ ರೆಡಿಯಾಗಿತ್ತು. ಸೀದಾ ಟ್ರೈನ್ ಹತ್ಬಿಟ್ಟೆ, ವಿತೌಟ್ ಟಿಕೆಟ್ ಟ್ರೈನ್ ಹತ್ತಿ ಕೂತ್ಕೊಂಡಿದ್ದೆ. ಆಮೇಲೆ ನನ್ನ ಪಕ್ಕದ ಒಬ್ಬರು ಹೆಂಗಸ್ ಕೂತ್ಕೊಂಡಿದ್ರು. ಅವರು ನನ್ನ ಮುಖ ನೋಡಿ ಎದುರ್ಕೊಳ್ಳೋದು ನೋಡಿ, ಈಗ ಟಿ ಬರ್ತಾನೆ ಅನ್ನೋ ಭಯ ಬೇರೆ. ಯಾರೋ ಫಸ್ಟೇ ಹೇಳಿದ್ರು, ಇಲ್ಲಿ ಟಿಕೆಟ್ ಇಲ್ಲ ಅಂದರೆ ತಗೊಂಡು ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಹೇಳಿದರು. ಭಯ ಬೀಳ್ತಾಯಿದ್ದೀನಿ. ಏನಪ್ಪ ಭಯ ಬೀಳ್ತಾ ಇದೆಯಾ? ಇಲ್ಲ, ನಾನು ಟಿಕೆಟ್ ತೊಗೊಂಡಿಲ್ಲ. ಸರಿ, ಒಂದು ಕೆಲಸ ಮಾಡು, ಆಗ ಸೈಡಲ್ಲಿ ಕೂತ್ಕೊಂಡಿದ್ರು. ಟಿ ಬಂದರೆ ನಿನಗೆ ಹೇಳ್ತೀನಿ, ಆವಾಗ ನೀನು ಅವಾಯ್ಡ್ ಮಾಡ್ತೀನಿ, ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿದ್ರು. ಆಯಿತು, ಹಾಗೆ ಕೂತಿದ್ದೆ. ಭಾಳ ಹೊತ್ತಾದ್ಮೇಲೆ ಟಿ ಬಂದರು. ಆವಾಗ ದೂರದಲ್ಲಿ ನೋಡಿದ್ರೆ ಟಿನ ಅವ್ರು ಕೂತಿದ್ದು ಸೀಟ್ ಕೆಳಗಡೆ ನನ್ನ ಕುಂಡ್ರಿಸ್ಬಿಟ್ಟು ಒಳಗಡೆ ಅವರು ಸೀರೆಯಿಂದ ನನ್ನ ಮುಚ್ಚಿಬಿಟ್ರು. ಆಮೇಲೆ ಟಿ ಹೋದ್ಮೇಲೆ ನನ್ನ ಆಚೆ ಕರೆದ್ರು. ಆಮೇಲೆ ಅವರೇನೆ ಮಾತಾಡ್ತಾ ಹೋದ್ವಿ. ಸೊ ಮಡ್ರಾಸ್ಗೆ ಹೋದೇ ಥರ ಅದನ್ನು ಆಚೆ ಕರ್ಕೊಂಡು ಹೋಗ್ಬೇಕಾದ್ರೆ ಕೂಡ ಅದೇ ಥರ ನನ್ನ ಪಕ್ಕದಲ್ಲಿ ಅವಾಯ್ಡ್ ಮಾಡ್ಕೊಂಡು ಹೋಗಿ ಆಚೆ ಕರ್ಕೊಂಡು ಬಂದುಬಿಟ್ರು. ಬಿಟ್ಟು ಎಲ್ಲಪ್ಪ ಹೋಗ್ತೀಯಾ ಅಂತ ಕೇಳಿದ್ರು. ಇಲ್ಲಮ್ಮ, ನಾನು ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ಬೇಕಮ್ಮ ಅಂತ ಹೇಳಿದೆ. ಅಯ್ಯೋ ಹೆಂಗಪ್ಪ ಹುಡುಕ್ತೀಯ, ನಮಗೂ ಗೊತ್ತಿಲ್ಲ ಮನೆ ಎಲ್ಲಿದೆ ಅಂತ, ನೀನು ನೋಡಿ ಇನ್ನೂ ಚಿಕ್ಕ ಮಗು, ಹೆಂಗೆ ಹೋಗ್ತೀನಿ ನೀನು ಅಲ್ಲಿಗೆ ಅಂತ ಕೇಳಿದ್ರು. ಇಲ್ಲ, ಇಷ್ಟು ಮಾತ್ರ ನನಗೆ ಗೊತ್ತು, ಕೋಡಂಬಾಕ್ ಅನ್ನೋ ಏರಿಯಾ ಅದು. ಅಲ್ಲಿ ಕೋಡಂಬಾಕಲ್ಲಿ ಎಲ್ಲ ಸ್ಟುಡಿಯೋಗಳು ಇದ್ದಾವೆ, ನಿಂಗೆ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ ನಾನು. ಯಾಕಂದ್ರೆ ನಮ್ಮ ಮನೆ ಇರೋದು ಕೋಡಂಬಾಕಮಲ್ಲೇ, ಬಾ ಅಂತ ಕರ್ಕೊಂಡೋದ್ರು. ನನಗೆ ಕೋಡಂಬಾಕಂ ಬಂತು. ಹಂಗೆ ಹೋದರೆ ಭಾಳ ದೊಡ್ಡ ಏರಿಯಾ ಅದು, ದೊಡ್ಡ ರೋಡ್ ಅದು. ಕೋಡಂಬಾಕ ಅಂದರೆ ಫುಲ್ಲು ಕಂಪ್ಲೀಟು, ಸುಮಾರು ಒಂದು 10-15 ಕಿಲೋಮೀಟ್ರ್ ಇರುತ್ತೆ ಆ ರೋಡು. ಹೋಗಿ ಅಲ್ಲಿ ವಡಪಳ್ಳಿ ಅಂತ ಜಾಗ, ಅಲ್ಲಿ ಮೈನ್ ಎಲ್ಲ ಸ್ಟುಡಿಯೋಗಳಿರೋದು. ಸುಮಾರು ಒಂದು 20 ಸ್ಟುಡಿಯೋ ಅಲ್ಲಿ ಇತ್ತು. ಒಂದೇ ಏರಿಯಾದಲ್ಲಿ 20 ಸ್ಟುಡಿಯೋ ಇದ್ದಾವೆ. ಎಲ್ಲ ದೊಡ್ಡ ಸ್ಟುಡಿಯೋಗಳು, AVM ಸ್ಟುಡಿಯೋ, ವಾಹಿನಿ ಸ್ಟುಡಿಯೋ, ಆಮೇಲೆ ಶಾರದಾ ಸ್ಟುಡಿಯೋ, ಆ ಥರ ಸುಮಾರು ಒಂದು 20 ಸ್ಟುಡಿಯೋಗಳು. ಎಲ್ಲ
ಏನೇ ಕಂಪ್ಲೀಟ್ ಸಿನಿಮಾದೊಳಗೆ ಇರುವಂಥದ್ದು. ಅಲ್ಲಿ ಹೋದ್ಮೇಲೆ ಇನ್ನೇನು ಆ ಕೋಡಂಬಾಕ ಶುರು ಎಂಡಾಗಬೇಕು, ಅಲ್ಲಿ ಅವ್ರ ಮನೆ. ನೋಡಪ್ಪ, ಇದು ನಮ್ಮ ಮನೆ, ಇದು ಎನಿ ಟೈಮ್ ನಿಂಗೆ ಏನೇ ತೊಂದರೆ ಬಂತು, ಏನೇ ಆಯಿತು, ಎಲ್ಲ ಊಟ ಗೀಟ ಬೇಕಾ, ಏನೇ ಬೇಕೋ ನಮ್ಮ ಮನೆ ಧೈರ್ಯ ಬಾ, ಈ ಮನೆ ತೋರಿಸು ನನಗೆ. ತೋರಿಸ್ಬಿಟ್ಟು ಅವರು ಅಡ್ರೆಸ್ ಒಂದು ಇಂಗ್ಲೀಷ್ ಇದರಲ್ಲಿ ಬರೆದ್ಬಿಟ್ಟು ನನಗೆ ನನ್ನ ಜೋಬಲ್ಲಿ ಇಟ್ಟರು. ಆಮೇಲೆ ದುಡ್ಡು ಇದೆಯಾ ಅಂದರೆ, ಇದೆಯಮ್ಮ ಅಂದೆ. ಸರಿ, ಇಲ್ಲಿ ಕೋಡಂಬಾಕಲ್ಲಿ ಯಾರ ಸ್ಟುಡಿಯೋಲ್ಲಿ ವಿಚಾರಿಸೋ, ರಾಜ್ಕುಮಾರ್ ಮನೆ ಎಲ್ಲಿದೆ ತೋರಿಸ್ತಾರೆ ನಿನಗೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ನಾನೇನು ಮಾಡಿದೆ, ಸರಿ ಅಮ್ಮ ಅಂದ್ಬಿಟ್ಟು ಬಂದೆ, ನಮಸ್ಕಾರ ಮಾಡಿಬಿಟ್ಟು. ಫಸ್ಟು ಸ್ಟಾರ್ಟಿಂಗೇ ಸಿಕ್ಕಿದ್ದು ನನಗೆ ಗೋಲ್ಡನ್ ಸ್ಟುಡಿಯೋ ಅಂತಂದ್ಬಿಟ್ಟು ಗೋಲ್ಡನ್ ಸ್ಟುಡಿಯೋ ಹತ್ರ ಹೋದೆ. ಅಲ್ಲಿ ಒಳಗಡೆ ಬಿಡ್ತಾಯಿಲ್ಲ, ಏನು ಮಾಡೋದು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ ಅಲ್ಲೇ. ಹಂಗೆ ಮುಂದೆ ಬಂದರೆ ಅಲ್ಲಿ ವಾಸು ಸ್ಟುಡಿಯೋ ಅಂತ ಇತ್ತು, ಅಲ್ಲೂ ಹೋದೆ, ಅಲ್ಲೂ ಒಳಗಡೆ ಬಿಡಲಿಲ್ಲ. ಸೊ ಬಂದು ಗೋಲ್ಡನ್ ಸ್ಟುಡಿಯೋದಾಗ ಆಚೆ ಕಡೆ ಕೂತ್ಕೊಂಡಿದ್ದೆ. ವಾಚ್ಮ್ಯಾನಿಗೆ ಕೇಳಿದೆ, ಸರ್ ಒಳಗಡೆ ಬಿಡಿ ನನಗೆ ನೋಡಬೇಕು ಅಂತಂದ್ಬಿಟ್ಟು. ಇಲ್ಲ ಇಲ್ಲ ಒಳಗಡೆ ಹಂಗೆಲ್ಲ ಬಿಡೋಕ್ಕಾಗಿಲ್ಲ ಹಂಗಂತ ಹೇಳಿದ್ರು. ನಾನು ಏನು ಮಾಡಿದೆ, ಪಕ್ಕದಲ್ಲೇ ಕಲ್ ಮೇಲೆ ಕೂತ್ಕೊಂಡಿದ್ದು ಹಾಗೇ ಕೂತ್ಕೊಂಡಿದ್ದು. ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ. ಸಾಯಂಕಾಲವರೆಗೂ ಹಂಗೆ ನಿದ್ದೆ ಹೋಗ್ಬಿಟ್ಟಿದ್ದೀನಿ, ಹೊಟ್ಟೆಗೆ ತಿಂದಿಲ್ಲ. ಮತ್ತೆಗೆ ತಿರ್ಗಾ ವಾಚ್ಮ್ಯಾನ್, ಏನಪ್ಪ ನೀನು ಎಲ್ಲಿಂದ ಬಂದು ಯಾಕೆ ಇಲ್ಲೇ ಕೂತ್ಕೊಂಡಿದ್ಯಾ ಅಂತ ಹೇಳ್ದ. ಇಲ್ಲ ಸರ್, ನಾನು ರಾಜ್ಕುಮಾರ್ ಮನೆಗೆ ಹೋಗಬೇಕು, ಅವ್ರು ನೋಡಬೇಕು ಬಂದಿದ್ದೀನಿ. ಇವಾಗ ಹಂಗೆಲ್ಲ ಸಿಗ್ತಾರೇ, ಅವರೆಲ್ಲ ಸಿಕ್ಕಲ್ಲ, ನೀನು ಯಾಕೆ ಬಂದೆ ಅಂತಂದ್ಬಿಟ್ಟು ಹೇಳಿದ್ರು. ಸರಿ, ಊಟ ಮಾಡ್ದ? ಇಲ್ಲ, ನಾನು ಊಟ ಮಾಡಿಲ್ಲ ಅಂದೆ. ಸರಿ ಆಯಿತು, ಇಲ್ಲೇ ಕೂತ್ಕೊಂಡಿರಿ ಅಂದ್ಬಿಟ್ಟು ಅಲ್ಲೇ ಹೋದರು. ಒಂದು ಪಲಾವ ಏನೋ ಇರಬೇಕು ತಂದುಕೊಟ್ರು, ತಿಂದೆ ನಾನು. ಸರಿ, ಮತ್ತು ರಾತ್ರಿಗೆ ಏನು ಮಾಡ್ತೀಯ ಅಂದರು. ಏನೂ ಇಲ್ಲ, ಏನೂ ಗೊತ್ತಿಲ್ಲ, ಇದು ಯಾರೂ ಇಲ್ಲ ನನಗೆ ಅಂದೆ. ಸರಿ ನೋಡೋಣ ಇರು ಅಂತಂದ್ಬಿಟ್ಟು ಮತ್ತಿನ್ನ 8 ಗಂಟೆಗೆ ಬರ್ತೀನಿ ಅಂತಂದ್ಬಿಟ್ಟು ಹೋದ್ರು. ಡ್ಯೂಟಿ ಮುಗಿಸ್ಕೊಂಡು ಹೋದ. ಡ್ಯೂಟಿ ಮುಗೀತು ಆತಂದು, ಹೋದಾತ. 8 ಗಂಟೆ ಆಯಿತು, 9 ಗಂಟೆ ಆಯಿತು, ಮತ್ತೆ ಅಂತ ಬರಲಿಲ್ಲ. ನಾನು ಏನು ಮಾಡಿದೆ, ಆ ಜಗಲಿ ಮೇಲೆ ಮಲ್ಕೊಂಬಿಟ್ಟೆ ಅಲ್ಲೇ ಆಚೆ ಕಡೆ ಮಲ್ಕೊಂಡು. ಬೆಳಗ್ಗೆ ಎದ್ದರೆ ಅವನು ಮತ್ತೆ ಬಂದ. ಬೆಳಗ್ಗೆ ಬಂದ ಅವನು. ಬಂದಮೇಲೆ, ಏನಪ್ಪ ಇಲ್ಲೇ ಇದ್ದೀಯಾ ರಾತ್ರಿ? ಹೌದಾ, ಇಲ್ಲೇ ಇದ್ದೆ ಅಂದೆ. ಮತ್ತು ಏನು ಮಾಡ್ತೀಯ ನೀನು ಪಾಪ, ಬಾ ಅಂತ ನಾನು ಒಳಗಡೆ ಕ್ಯಾಂಟೀನ್ ನೋಡೋಕೆ ಕರ್ಕೊಂಡೋದ. ಕ್ಯಾಂಟೀನ್ ನೋಡಿದ್ರೆ ಕ್ಯಾಂಟೀನಲ್ಲಿ ನಮ್ಮ ಒಬ್ಬರು ಕನ್ನಡದವರಿದ್ದರು, ಮಿಕ್ಕಿದವರೆಲ್ಲ ತಮಿಳ್ನವರು. ನನಗೆ ತಮಿಳು ಭಾಷೆ ಬರ್ತಾ ಇರಲಿಲ್ಲ. ಒಳಗಡೆ ಆ ಹುಡುಗ ಓನರ್ ಹತ್ರ ಹೋದು, ಪಾಪ ಈ ಹುಡುಗ ಬಂದುಬಿಟ್ಟಿದ್ದಾನೆ ಬೆಂಗಳೂರಿಂದ, ಕನ್ನಡದ ಹುಡುಗ, ಏನೋ ಸ್ವಲ್ಪ ನೋಡಿ ಇವನಿಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು, ರಾಜ್ಕುಮಾರ್ ನೋಡೋಕೆ ಬಂದವನೇನು ಅಂತಂದ್ಬಿಟ್ಟು ಹೇಳಿದ್ರು. ಅವರು, ಬೇಡಪ್ಪ ಒಂದು ಕೆಲಸ ಮಾಡು, ಬೇಕಾದ್ರೆ ನಾವು ದುಡ್ಡು ಕೊಡ್ತೀವಿ, ಬೆಂಗಳೂರಿಗೆ ವಾಪಸ್ ಹೋಗ್ಬಿಡು ನೀನು, ನಿಮ್ಮ ಮನೆಗೆ ಹೋಗ್ಬಿಡು, ಪಾಪ ನಿಮ್ಮ ಮನೆ ಎಲ್ಲ ಹುಡುಕ್ತಾ ಇರ್ತಾರೇನೋ, ಏನೋ ಹೆಂಗೆ ಬಂದುಬಿಟ್ಟಿದ್ದೆ ನೀನು ಅಂತ ಹೇಳಿದ್ರು. ಇಲ್ಲ, ನಾನು ಮನೆಗೆ ಹೋಗಲ್ಲ, ನಾನು ಇಲ್ಲೇ ಬೇಕಾದ್ರೆ ಹೋಟ್ಲಲ್ಲಿ ಕೆಲಸ ಪ್ಲೇಟು ಗಿಟ್ಟು ತೊಳ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ಅಂದೆ. ಸರಿ, ತಿಂಡಿ ತಿಂದಿಯಾ? ಎಲ್ಲಿ ತಿಂದೆ? ಇನ್ನೂ ತಿಂದಿಲ್ಲ. ಒಳಗಡೆ ಹೋಗಿ ಏನೋ ಇದೆ ತಿಂದ್ಬಿಡು ಅಂತ ಹೇಳ್ಬಿಟ್ಟು ಹೇಳಿದರು. ಆ ಒಳಗಡೆ ಹೋದರೆ ಆಗ ತಿಂಡಿ ಎಲ್ಲ ಖಾಲಿ ಆಗಿತ್ತು, ಬರೀ ಮಸಾಲೆ ವಡೆ ಮಾಡ್ತಾ ಕೂತ್ಕೊಂಡಿದ್ದೆ ಒಬ್ಬ. ಅವನು ಕನ್ನಡ ಸ್ವಲ್ಪ ಸ್ವಲ್ಪ ಗೊತ್ತು. ಆಗ ಬಾಪ ಏನೂ ಇಲ್ಲ ತಿಂಡಿ, ಬರೀ ಮಸಾಲೆ ವಡೆ ಮಾಡ್ತಾಯಿದ್ದೀನಿ, ಬಾ ಕೂತ್ಕೋ, ಎದುರುಗಡೆ ಕೂತ್ಕೋ, ತಿನ್ನೋಕೆ ಶುರು ಮಾಡಿ, ಎಷ್ಟು ಬೇಕೋ ತಿಂದಾಕ್ಬಿಡು ಅಂದ. ನಾನೇನು ಮಾಡಿದೆ, 8 ಮಸಾಲೆ ವಡೆ ತಿಂದ್ಬಿಟ್ಟೆ. ಆಮೇಲೆ ಆ ಹುಡುಗ ಬಂದವನೇ, ಕನ್ನಡ ಹುಡುಗ, ಕರಿ ಅವನಿಗೆ ಅಂತ ಯಜಮಾನ್ರು ಹೇಳಿದ್ರು. ನಾನು ಹೋದೆ, ನೋಡಪ್ಪ ಇಲ್ಲಿ ಪ್ಲೇಟು ಗಿಟ್ಟು ಎಲ್ಲ ಎತ್ಕೊಂಡು ಗ್ಲಾಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಂದು ಆ ಬಚ್ಚಲಿಗೆ ಹಾಕ್ಬೇಕು, ಅದು ನಿನ್ನ ಡ್ಯೂಟಿ ಅಂತ ಹೇಳಿದ್ರು. ಸರಿ ಅಣ್ಣ ಅಂದ್ಬಿಟ್ಟು ಪ್ಲೇಟು ಗಿಟ್ಟು ಎತ್ಕೊಂಡು ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಹೋಗಲಿ ಡ್ಯೂಟಿ ಶುರು ಮಾಡ್ಕೊಂಬಿಟ್ಟೆ. ಆವತ್ತೇ ಮಧ್ಯ ಅಂದಮೇಲೆ ಇನ್ನೊಬ್ಬ ಬಂದ, ನನಗಿಂತ ಸ್ವಲ್ಪ ದೊಡ್ಡವನು, ಹೈಟು ಪರ್ಸನಾಲಿಟಿ ಇರೋನು. ಅವನು ಬಂದ್ಬಿಟ್ಟು ಕೆಲಸಕ್ಕೆ ಸೇರಿಕೊಂಡ. ಅವನು ಏನಂದರೆ ದೊಡ್ಡ ದೊಡ್ಡ ಸಾಮಾನು ಎತ್ಕೊಂಡು ಹೋಗೋದು, ಸ್ಟುಡಿಯೋ ಒಳಗಡೆ ಹೋಗೋದು, ಅಲ್ಲಿಂದ ಸೆಟ್ ಗಿಟ್ಟು ಹೊಡೆದಾಗಲೇ ಅಲ್ಲೋಗಿ ಇದು ಮಾಡೋದು, ಆ ಥರ ಕೆಲಸ ಒಂದು. ಅಲ್ಲ, ಫಸ್ಟು ಸ್ಟಾರ್ಟಿಂಗಲ್ಲಿ ಅಲ್ಲೇ ಕೆಲಸ ಮಾಡ್ದ 1-2 ದಿನ. ಅವನು ಸ್ವಲ್ಪ ಚೆನ್ನಾಗೇ ಇದ್ದ. ಅಲ್ಲೇನಂದರೆ ಈ ಹೊಸದಾಗಿ ಸ್ಟುಡಿಯೋದಲ್ಲಿ ಕೆಲಸ ಮಾಡೋರಿಗೆ ಅವರು ಅಕೌಂಟ್ ಓಪನ್ ಮಾಡ್ತಾರೆ ಅಲ್ಲಿ, ಟಿಫನ್ಗೆ, ಊಟಕ್ಕೆ, ಅದಕ್ಕಿದೆಲ್ಲ. ಸೊ 2 ದಿನ ಅವನು ಊಟಕ್ಕೆ ಕೆಲಸ ಮಾಡಿದಂಗೆ ಅವನಿಗೆ ಸ್ಟುಡಿಯೋದಲ್ಲಿ ಕೆಲಸ ಸಿಕ್ಬಿಡ್ತು. ಅಂದರೆ ಸೆಟ್ ಕಿತ್ತಾಗಲೇ ಎತ್ಕೊಂಡು ಹೋಗೋದು, ಬಿಸಾಕೋದು, ಬರೋದು, ಈ ಥರ ಕೆಲಸ. ಅವನಿಗೆ ಬಂದ್ಬಿಟ್ಟು ಅಕೌಂಟ್ ಓಪನ್ ಮಾಡಿಬಿಟ್ಟ. ಅವನು ಮಧ್ಯಾಹ್ನ ಬಂದ, ಊಟಕ್ಕೆ ಕೂತ್ಕೊಂಡ. ನನಗೊಂದು ಲೇ ವಾರ ಇಲ್ಲಿ ಕನ್ನಡ ತಮಿಳಲ್ಲಿ ಬೇಡ, ಹಂಗೆ ತಣ್ಣಿ ಹೇಳ್ತಿರ್ಬೇಡ ಅಂತವನೇ. ನನಗೆ ಟೆನ್ಷನ್ನು, ನನ್ನ ಜೊತೆಲಿ ಬಂದು ಕೆಲಸ ಸೇರಿಕೊಂಡ, ನನಗೆ ಕಳೆದ್ಬಿಟ್ಟು ಇವ್ನು ಕೆಲಸ ಹೇಳ್ತಾನಲ್ಲ, ಇವನು ಅಕೌಂಟ್ ಓಪನ್ ಮಾಡ್ಬಿಟ್ರಲ್ಲ, ನನಗೆ ಯಾಕೆ ಅಕೌಂಟ್ ಓಪನ್ ಮಾಡಿಲ್ಲ ಅನ್ನೋ ಟೆನ್ಷನ್ನು. ಆಮೇಲೆ ಅವನು ಹೇಳಿದ ತಕ್ಷಣ ಹಂಗೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಸೀದಾ ಯಜಮಾನ್ರ ಹತ್ರ ಹೋದೆ, ಹೋಟ್ಲ್ ಯಜಮಾನ್ರ ಹತ್ರ. ಏನು ಸರ್, ನಾವು ಇಬ್ಬರು ಜೊತೆಲಿ ಬಂದ್ವಿ, ಅವ್ನು ಮಾತ್ರ ಒಳಗಡೆ ಕೆಲಸ ಮಾಡ್ತಾನೆ, ಸ್ಟುಡಿಯೋ ಒಳಗೆ ಹೋಯ್ತಾನೆ, ನೋಡಿದ್ರೆ ಅವನು ಮಾತ್ರ ಇಲ್ಲಿ ಅಕೌಂಟ್ ಓಪನ್ ಮಾಡೈತೆ
ನನಗೇನು ನೀವು ಸ್ಟುಡಿಯೋ ಕಲಿತಾ ಇಲ್ಲೇ ಇಟ್ಕೊಂಡಿದ್ದೀರಾ, ನನಗೆ ಹೋಗ್ಬಿಟ್ಟು ಹಂಗೂ ಮಾಡ್ತೀಯ ಅಂತ. ಅರ್ಥ ಆಗಿಲ್ಲಪ್ಪ, ನೀನು ಚಿಕ್ಕ ಹುಡುಗ, ನಿಂಗೆ ಅಲ್ಲಿ ಏನು ಕೆಲಸ ಆಗಲ್ಲ, ಅವನಲ್ಲಿ ರಫ್ ಕೆಲಸ ಮಾಡಬೇಕು, ದೊಡ್ಡ ದೊಡ್ಡ ಇದೆಲ್ಲ ಸೆಟ್ಗಳ ಎತ್ತಾಕಬೇಕು, ನಿನ್ನ ಕೈಲಿ ಆಗಲ್ಲ, ಸ್ವಲ್ಪ ದಿನ ತಡ್ಕೊ, ನಿನಗೂ ಏನಾದ್ರು ಕೆಲಸ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಸರಿ ಅಂದ್ಬಿಟ್ಟು ಮೇಲೆ ಕೆಲಸ ಮಾಡ್ತಾಯಿದ್ದೆ. ಈ ಸ್ಟುಡಿಯೋ ಒಳಗಡೆ ಒಬ್ಬ ಹುಡುಗ ಟೀ ತೊಗೊಂಡೋಗೋದು, ಕಾಫಿ ತೊಗೊಂಡೋದು, ಏನೋ ತಿಂಡಿ ತೊಗೊಂಡೋಗಿ ಕೊಡೋದು ಅಂತ ಅವನಿಗೆ ಒಬ್ಬ ದುಡ್ಡಿ ನನಗಿಂತ ಸ್ವಲ್ಪ ದೊಡ್ಡ ಹುಡುಗ ಅವನು ಫಿಕ್ಸ್ ಮಾಡಿದರು. ಅವನೇನು ಮಾಡೋನು, ಸೀದಾ ಒಳಗಡೆ ಹೋಗ್ಬಿಟ್ಟು ಎಲ್ಲ ಎಲ್ಲೆಲ್ಲಿ ರಿಕಾರ್ಡಿಂಗ್ ರೂಮು, ಎಡಿಟಿಂಗ್ ರೂಮು, ಏನೇನು ಕೆಲಸಗಳಿದೆ ಎಲ್ಲ ಶೂಟಿಂಗ್ ಇದ್ದರೆ ಅಲ್ಲಿ ಎಲ್ಲ ಟೀ ತೊಗೊಂಡು ಸಪ್ಲೈ ಮಾಡ್ಕೊಂಡು ಬರೋನು. ಅವತ್ತು ಒಂದಿನ ಹುಡುಗ ಅಂತ ಅವ್ನು ಊರಿಗೆ ಹೋಗ್ಬಿಟ್ಟ. ಸರಿ, ನನಗೇನು ಯಜಮಾನರು ಒಂದು ಕೆಲಸ ಮಾಡಪ್ಪ, ನೀನು ಬಡ್ಕೊತಾ ಇದ್ದಲ್ಲ, ನೀನು ಎತ್ಕೊಂಡು ಹೋಗಿ ಟೀನ ಹಿಂಗೆ ಎಡಿಟಿಂಗು ಅಲ್ಲ ರಿಕಾರ್ಡಿಂಗ್ ರೂಮ್ ಕೊಟ್ಬಿಡು ತೊಗೊಂಡೋಗಿ ಅಂತಂದ್ಬಿಟ್ಟು ಈ ಕಪ್ಪು ಎಲ್ಲ ಹಾಕ್ಬಿಡ್ತಾರಲ್ಲ, ಒಂದು ಕಬ್ಬಿಣದ ಇದು ಬರ್ತಾರಲ್ಲ, ಒಂದು 6 ಟೀ ಜೋಡಿಸ್ಬಿಟ್ಟು ನನಗೆ ಕೊಟ್ಟರು. ನಾನೇನು ಮಾಡಿ ಎತ್ಕೊಂಡು ರಿಕಾರ್ಡಿಂಗ್ ರೂಮ್ಗೆ ಹೋದೆ. ಅಲ್ಲಿ ಸೇಮು ಟಕ್ಕ ಬಿಟ್ಟರೆ ಸಿಕ್ಕ ರಿಕಾರ್ಡಿಂಗ್ ನಡೀತಾಯಿದ್ದೆ. ನಾನು ಟೈಟ್ಲ್ ನೋಡ್ತಾ ಇದ್ದೆ, ಟಕ್ಕ ಬಿಟ್ಟರೆ ಸಿಕ್ಕ ಅಂತ ಬರ್ತಾಯಿದ್ದೆ. ನನಗೆ ಎಷ್ಟೋ ಒಂದು ಆನಂದ ಆಗೋಯ್ತು. ಅಯ್ಯೋ ಏನಪ್ಪ ಇಲ್ಲಿ ಬಂದ್ಬಿಟ್ಟಿದ್ದೀನಿ ನಾನು ಸ್ಟುಡಿಯೋಗೆ, ಟಕ್ಕ ಬಿಟ್ಟರೆ ಸಿಕ್ಕ ಅಲ್ಲಿ ನೋಡಿದ್ದೆ, ನಾನು ಇಲ್ಲಿ ನೋಡ್ತಾ ಇದ್ದೀನಿ ರಿಕಾರ್ಡಿಂಗ್ ಅದು ಬರ್ತಾಯಿದ್ದೆ. ಖುಷಿಯಾಯಿತು ನೋಡ್ಬಿಟ್ಟು, ಪರವಾಗಿಲ್ಲ ಸಿನಿಮಾ ಬಂದ್ಬಿಟ್ಟಿದ್ದೀನಿ, ಸ್ಟುಡಿಯೋಗೆ ಕಾಲಿಟ್ಬಿಟ್ಟಿದ್ದೀನಿ ಅಂತಂದ್ಬಿಟ್ಟು ಏನೋ ಒಂಥರ ಖುಷಿ ಆವತ್ತೆಲ್ಲ. ಯಜಮಾನ ತುಂಬ ಥ್ಯಾಂಕ್ಸ್ ಸರ್, ಅಣ್ಣ ತುಂಬ ಒಳ್ಳೆಯದ, ಥ್ಯಾಂಕ್ಸ್ ಅಣ್ಣ, ನನಗೆ ರಿಕಾರ್ಡಿಂಗ್ ನೋಡೋಕ್ಕೆಲ್ಲ ಕಳಿಸ್ಬಿಟ್ಟು ನನಗೆ ಇನ್ಮೇಲೆ ಸ್ಟುಡಿಯೋಕ್ಕೆ ಹೋಗ್ತೀನಿ ಅಣ್ಣ, ದಯವಿಟ್ಟು ನೀವು ₹1 ನಂಗೆ ಸಂಬಳ ಕೊಡಬೇಡಿ, ಏನೂ ಬೇಡಿ, ನಂಗೆ ಹೊತ್ತು ಊಟ ಕೊಟ್ಬಿಟ್ಟು ತಿಂಡಿ ಕೊಟ್ಬಿಟ್ಟು ಸಾಕು, ನಾನು ಸ್ಟುಡಿಯೋ ಒಳಗೆ ಹೋಗ್ತೀನಿ ಅಣ್ಣ, ಬರ್ತೀನಿ, ಟೀ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಅವರು ನಗ್ಬಿಟ್ಟು ಆಯ್ತಪ್ಪ, ಓಕೆ, ನಿನ್ನ ಮೇಲೆ ನೀನು ಹೋಗು ಸ್ಟುಡಿಯೋಗೆ, ಹೋಗಿ ಕೊಟ್ಬಿಟ್ಟು ಬಾ, ಬಟ್ ಏನಂದರೆ ಜಾಸ್ತಿ ಶೂಟಿಂಗ್ ಹತ್ರ ಹೋಗಬೇಡ, ಅವ್ರು ಹೊಡೆದ್ಬಿಡ್ತಾರೆ ನಿನಗೆ, ಯಾಕಂದರೆ ಅಲ್ಲೇ ಎಲ್ಲ ಆರ್ಟಿಸ್ಟ್ಗಳು ಬರ್ತಾರೆ, ಅಲ್ಲೆಲ್ಲ ಹೋಗಬಾರ್ದು ಅಣ್ಣ, ಒಂದು ಸ್ವಲ್ಪ ನೋಡ್ಕೊಂಬರ್ತೀನಿ, ಆವಾಗ ಹೋಗ್ಬಿಟ್ಟು ಇಲ್ಲೆಲ್ಲ ಹಂಗೆ ಸ್ಟುಡಿಯೋ ಸ್ಪಾಟಿಗೆ ಹೋಗಲೇಬೇಡ ನೀವು, ಆಮೇಲೆ ಬೈದ್ಬಿಡ್ತಾರೆ, ಆಮೇಲೆ ನನಗೆ ಬಂದು ಕಂಪ್ಲೇಂಟ್ ಆಗ್ಬಿಡ್ತಾ, ಅವನಿಗೆ ಎಲ್ಲೂ ಕಳ್ಸಲ್ಲ ಅಂದ್ಬಿಟ್ರು. ಸರಿ ಏನು ಮಾಡೋದು ಅಂತಂದ್ಬಿಟ್ಟು ಟೆನ್ಷನ್ ಆಯ್ತು ನನಗೆ. ಸರಿ ಬಿಟ್ಟು ಹೋಗ್ಲಿ ಬಿಟ್ಟು, ಇಲ್ಲ ಸುತ್ತಾಯ್ತಿರೋ ಅಂದ್ಕೊಂಡು ಸುತ್ಕೊಂಡಿದ್ದೆ. ಒಂದಿನ ಈ ಕಾಂತಾರಾವ್ದು ಒಂದು ಪಿಕ್ಚರು, ತೆಲುಗು ಪಿಕ್ಚರು ಶೂಟಿಂಗ್ ನಡೀತಾ ಇತ್ತು. ಕಾಂತಾರಾವ್ದು ಕಾಂತಾರಾವ್ ಆವಾಗ ಭಾಳ ಫೇಮಸ್ ಅವರು. ಕತ್ತಿ ಕಂಕಣಂ ಅಂತ ಏನೋ ಪಿಕ್ಚರ್ ಹೆಸರು, ಮಾಯಾ ಮಂತ್ರದ ಪಿಕ್ಚರು. ಅದು ನಾನು ಟೀ ತೊಗೊಂಡು ಅವ್ರಿಗೆ ಲೈಟ್ ಬಾಯ್ಸ್ ಕೊಟ್ಬಿಡು ಅಂತ ಹೇಳಿದ್ರು. ಟೀ ತೊಗೊಂಡು ಲೈಟ್ ಬಾಯ್ಸ್ ಕೊಡೋದು ಹೋದೆ, ಬಾಗಿಲು ತಗೊಂಡು ಏನಪ್ಪ ಟೀನಾ ಬಾ ಅಂತ ಹೊರಗಡೆ ಕರ್ಕೊಂಡು ಸ್ಟುಡಿಯೋ ಒಳಗಡೆ ಟೀ ಎಲ್ಲ ಕೊಟ್ಟೆ. ಆಮೇಲೆ ಪರದೆಯಿಂದ ಸ್ವಲ್ಪ ತೆಗೆದು ನೋಡಿದೆ, ಏನು ಆರ್ಟಿಸ್ಟ್ ಎಲ್ಲ ಕಾಂತಾರಾವ್, ಅದು ಲೈಟ್ಸು ಅದು ಇದು ನೋಡ್ಬಿಟ್ಟು ಅಯ್ಯೋ ಏನಂತ ಸ್ವರ್ಗಕ್ಕೆ ಬಂದ್ಬಿಟ್ಟಿದ್ದೀನಿ ಅನ್ನೋ ಒಂದು ಫೀಲಿಂಗ್ ಆಗೋಯ್ತು ನನಗೆ. ಬಾ ಏನಪ್ಪ ಇದು, ಎಲ್ಲೋ ಬಂದ್ಬಿಟ್ಟಿದ್ದೀನಿ ನಾನು, ಏನೋ ಒಂದು ಖುಷಿ. ಆಮೇಲೆ ಅವ್ರಿಗೆ ಹೇಳಿದೆ, ಅಣ್ಣ ನಾನು ಸ್ವಲ್ಪ ದಯವಿಟ್ಟು ಸ್ಟುಡಿಯೋ ನೋಡ್ಕೊಂಡು ಹೋಗ್ತೀನಿ ಅಣ್ಣ ಅಂದೆ. ಪರವಾಗಿಲ್ಲ ಆರಾಮಾಗಿ ನೋಡಿಕೊಂಡು, ಪರವಾಗಿಲ್ಲ, ನಮ್ಮ ಯಜಮಾನರು ಬಂದರೆ ನೀವು ಹೇಳಬೇಕು, ಬೈತಾರೆ, ಆಮೇಲೆ ನಾವು ಬಂದು ಹೇಳ್ತೀವಿ ಬಿಡ, ನೀನು ಶೂಟಿಂಗ್ ನೋಡ್ಕೊಂಡು ಹೋಗಪ್ಪ ಅಂತಂದರು. ಆಮೇಲೆ ಶೂಟಿಂಗಲ್ಲಿ ನೋಡ್ಕೊಂಡು ಹೋದೆ. ಏನೋ ಥರ ಖುಷಿ, ಸಂತೋಷ. ಯಜಮಾನ್ರು ಹೋಗೋದೆ, ಏನಪ್ಪ ಇಷ್ಟೊಂದು ಲೇಟ್ ಯಾಕೆ ಅಂದರು. ಇಲ್ಲಣ್ಣ, ಅವರು ಲೈಟ್ ಬಾಸ್ ರಿಕ್ವೆಸ್ಟ್ ಮಾಡಿದ್ದು ಶೂಟಿಂಗ್ ನೋಡ್ತೀನಿ ಅಂದೆ, ನೋಡು ಅಂತ ಹೇಳಿದ್ರಣ್ಣ ಅಂತಂದೆ. ಆಯಿತು, ಒಳ್ಳೆ ಬಿಡು, ಶೂಟಿಂಗ್ ನೋಡ್ಬಿಟ್ಟ, ತೃಪ್ತಿ ಆಯಿತಾ, ಆತ್ಮ ತಣ್ಣಗಾಯ್ತಾ, ಸರಿ ಇನ್ಮೇಲೆ ಕ್ಲೀನಾಗಿ ಕೆಲಸ ಮಾಡುವಂತ. ಆಯ್ತು ಸರ್, ಮಾಡ್ತೀನಿ ಅಂದೆ. ಆಮೇಲೆ ಇನ್ನು ಹಾಗೆ ಸ್ವಲ್ಪ ದಿನ ಇದ್ಮೇಲೆ ಮತ್ತೆ ಇದು ಹೆಂಗನ ಮಾಡಿ ಅಣ್ಣವ್ರ ಹತ್ರ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡಿ ಆ ಕನ್ನಡ ಹುಡುಗನಿಗೆ ಕೇಳಿದೆ, ಅಣ್ಣವ್ರು ಎಲ್ಲಿ ಸಿಗ್ತಾರಪ್ಪ ಅಂದರು. ನನಗೆ ಕೇಳಿದಕ್ಕೆ ಅಂತ ಹೇಳ್ದ, ಈ ಥರ ಅಲ್ಲಿ ಟ್ರಸ್ಟ್ಪುರಂ ಅಂತ ಇದೆ, ಆ ಟ್ರಸ್ಟ್ಪುರಮಲ್ಲಿ ಅವ್ರ ಮನೆ ಇದೆ, 10ನೇ ಕ್ರಾಸಾಗನ ಏನೋ ಹೇಳ್ದ. ಟ್ರಸ್ಟ್ಪುರಂ ಎಲ್ಲಿದೆ ಅಂದರೆ ರಾಮ್ ಥಿಯೇಟ್ರ್ ಎದುರುಗಡೆ ಇದೆ ಅಂತ ಹೇಳ್ದ. ನಾನೇನು ಮಾಡಿದೆ, ಯಜಮಾನ್ರಿಗೆ ಹೇಳಿದೆ, ಈ ಥರ ರಾಜ್ಕುಮಾರ್ ಅವ್ರ ಮನೆಗೆ ಓಡ್ಬರ್ತೀನಿ, ನೋಡ್ಕೊಂಬರ್ತೀನಿ ಅಂದೆ. ಎಲ್ಲಿದೆ ಅದೆಲ್ಲ ಗೊತ್ತಾ ನಿಮಗೆ? ಇಲ್ಲ, ಕೇಳ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಓಡ್ಬರ್ತೀನಿ ಅಂತಂದೆ. ಆಯ್ತು, ಹೋಗಿ ಬಾ ಅಂತ ಹೇಳಿದ್ರು. ನಾನು ನೆಟ್ಗೆ ಟ್ರಸ್ಟ್ಪುರಂ ಹುಡ್ಕೊಂಡು ಹೋದರೆ ಅಲ್ಲಿ ಕೇಳಿದೆ, ಅಲ್ಲೊಂದು ಪೆಟ್ರೋಲ್ ಬ್ಯಾಂಕ್ ಇತ್ತು ಎದುರುಗಡೆ. ಅವ್ರು ಇಲ್ಲಿ ನೋಡಪ್ಪ, ಇಲ್ಲಿ ಪಕ್ಕದ ರೋಡಲ್ಲಿ ಹೋಗ್ಬಿಟ್ಟು ರೈಟ್ ಸೈಡಲ್ಲಿ ಇದೆ ಮನೆ, ಅದೇ ರಾಜ್ಕುಮಾರ್ ಮನೆ ಅಂತ ಹೇಳಿದ್ರು. ಹೋದರೆ ಅಲ್ಲಿ ಯಾರೂ ಇಲ್ಲ, ಬರೀ ಒಬ್ಬರು ವಾಚ್ಮೆನ್ ಇದ್ದಾರೆ, ಯಲ್ಲಪ್ಪ ಅಂತ ಅವ್ರ ಹೆಸರು. ವಾಚ್ಮೆನ್ ಅಂದರೆ ಅಣ್ಣವರು ಕೆಲಸಗಳ ಮಾಡಿಕೊಡೋರು. ಸರಿ, ಏನು ಮಾಡೋದು, ಸಿಕ್ತೀವ ಅಂತ ಅಂದ್ಕೊಂಡು ಬಂದ್ಬಿಟ್ಟೆ. ಬಂದಮೇಲೆ ಸ್ವಲ್ಪ ದಿನ ಸುಮ್ಮನೆ ಆಗ್ಬಿಟ್ಟೆ. ಅವ್ರು ಕೇಳಿದೆ, ಅಯ್ಯಪ್ಪ ಇಲ್ಲ ಬೆಂಗಳೂರಿದ್ದಾರೆ,
ಇಲ್ಲಿ ಯಾರೂ ಇಲ್ಲ, ಬೇರೆಯವರು ಇದ್ದಾರೆ, ಕೆಲವರೆಲ್ಲ ಇದ್ದಾರೆ, ಅಣ್ಣವರಿಲ್ಲ, ಅಕ್ಕವರು ಇಲ್ಲ ಅಂತ ಹೇಳಿದ್ರು. ಅಣ್ಣವರೇ ನೋಡಿ ಇಲ್ಲ ಅಂದಮೇಲೆ ನಾ ಎಂತಕ್ಕೆ ಇಲ್ಲಿ ನೋಡೋದು ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು. ಸುಮಾರು ದಿನ ಬಿಟ್ಟು ಮತ್ತೆ ಹೋದೆ. ಆಗ ಅಣ್ಣವ್ರ ಮನೇಲಿ ಇದ್ದಾರೆ. ಇವರು ಕೇಳಿದೆ, ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಂತಂದ್ಬಿಟ್ಟು. ನಾನು ಎಂಟ್ರಿ ಆಗ್ತಾಯಿದ್ದೀನಿ. ಆಗ ಮೋಸ್ಟ್ಲಿ ಶೇಖರ್ ಅಂತ ಕಾಣುತ್ತೆ, ಶಿವಣ್ಣ ಇವರೆಲ್ಲ ಚಿಕ್ಕ ಹುಡುಗರು. ಅವಾಗ ಒಂದು ಅಲ್ಸೇಷಂಟ್ ಆಗೋದು, ಅವ್ರು ಬಿಟ್ಬಿಟ್ರು. ಅದು ಬಂದು ಕಾಲನ್ನ ಕಚ್ಚಿಬಿಡ್ತಾನೆ, ಇಲ್ಲಿ ಹಿಡ್ಕೊಂಡ್ಬಿಟ್ಟಿದೆ, ಬಿಡ್ತಾ ಇಲ್ಲ. ಆ ಮಾರ್ಕ್ ಇದೆ ಇನ್ನೂ ನನಗೆ, ಬಿಡ್ತಾನೆ ಇಲ್ಲ ನಾಯಿ, ಬಡ್ಕೊಳ್ತಾ ಇದ್ದೀನಿ. ಆಮೇಲೆ ನಮ್ಮ ಎಸ್ ಎ ಗೋವಿಂದರಾಜ್ ಸರ್, ಗೋವಿಂದಣ್ಣವರು ಮಿಸ್ಸಸ್ ಲಕ್ಷ್ಮಕ್ಕ ಅವರು ಓಡ್ ಬಂದು ಕೂಗೋದು. ಆಮೇಲೆ ಓಡ್ ಬಂದು ಎಲ್ಲ ಬಿಡಿಸಿದ್ರು. ಆಮೇಲೆ ತೊಗೊಂಡು ನನಗೆ ರಾಯಪೇಟೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಇಂಜೆಕ್ಷನ್ನು ಹಾಕಿದ್ರು. ಆಮೇಲೆ ಬರ್ತಾ ಎಲ್ಲ ಎದುರಿಸ್ತಾವ್ರೆ. 14 ದಿನ ಟೈಮು, 14 ದಿನ ಒಂದು ನಾಯಿ ಸಾಯ್ತಿದೆ, ಇಲ್ಲ ನೀನು ಸಾಯ್ತೀಯ ಗ್ಯಾರಂಟಿ ಅಂತ ಅವರೆಲ್ಲ. ಸರಿ, ಏನೋ ಆಗಿದ್ದಾಯ್ತು ಬಂದ್ಬಿಟ್ಟೆ. ಮತ್ತು ಆವಾಗಿಂದ ಆಮೇಲೆ ಸೀದಾ ಮನೆಗೆ ಕರ್ಕೊಂಡು ಬಂದರು. ಮನೆಗೆ ಕರ್ಕೊಂಡ್ಮೇಲೆ ಆಮೇಲೆ ಅಕ್ಕ ಅವರು ಪಾರ್ಥಮವರು ಬಂದ್ಬಿಟ್ಟು ಬೈದರು, ಅವ್ರಿಗೆಲ್ಲ ಬೈದ್ಬಿಟ್ಟು ಅಲ್ಲಿ ಆ ಕಡೆ ಒಂದು ಮನೆ ಪಕ್ಕದ ಇನ್ನೊಂದು ಸಪ್ರೇಟು ಗೆಸ್ಟ್ ರೂಮ್ ಅಂತ ಇತ್ತು. ಅಲ್ಲಿ ಇವರು ಹೊನ್ನಳ್ಳಿ ಕೃಷ್ಣ, ಆಮೇಲೆ MS ರಾಜಶೇಖರು, ಚಿಕ್ಕಣ್ಣ, ಇನ್ನೂ ಕೆಲವರೆಲ್ಲ ಅಲ್ಲೇ ಇರೋರು. ಆಮೇಲೆ ಗೆಸ್ಟ್ ಶನಿಮಾದೇವಪ್ಪ, ಸುಮಾರು ಜನಗಳು. ಊಟದ ಟೈಮ್ ಕರೆಕ್ಟಾಗಿ ಎಲ್ಲ ಊಟ ಗೀಟ ತಿಂಡಿ ಎಲ್ಲ ಅಲ್ಲಿ ಬಂದ್ಬಿಡೋದು ಆಟೋಮೆಟಿಕ್ಕಾಗಿ. ಯಾರೇ ಹೋದರೂ ಕೂಡ ಕನ್ನಡದವ್ರು ಯಾರೇ ಹೋಗಲಿ, ಅಣ್ಣವ್ರು ಯಾರೇ ಹುಡ್ಕೊಂಡು ಹೋಗಲಿ, ಅಲ್ಲಿ 100% ಊಟದ ವ್ಯವಸ್ಥೆ ಆಗ್ತಾಯಿತ್ತು. ಎಲ್ಲ ಊಟ ತಿಂಡಿ ಕಾಫಿ ಟಿಫನ್ ಎಲ್ಲ ಅಲ್ಲಿ ಸಭ್ಯಾಗೋದು. ಸೊ ಆವತ್ತಿಂದ ನಾನು ಅಲ್ಲಿ ಹೋಗೋಕ್ಕೆ ಶುರು ಮಾಡಿದೆ. ಆಮೇಲೆ ಎಲ್ಲ ಯಾವಾಗ ನಂಗೆ ನಾಯಿ ಕಚ್ಬಿಟ್ಟು ಇದು ಅಣ್ಣವ್ರಿಗೆ ಗೊತ್ತಾಯಿತು. ಭಾಳ ಒಂದಿನ ಏನೋ ಕುಸೆ ಯಾಕೆ ಎಲ್ಲ ಮಾಡ್ತೀನಿ ನೀನು, ಯಾಕೆ ಅಂದ. ನಾನೆಲ್ಲ ಮಾಡಿದೆ, ನಾಯಿಗೆ ಬಂತು ಕಚ್ಚು ಅಷ್ಟೇ ಅಂದೆ. ನನ್ನ ನೋಡಾಗ ಎಲ್ಲಿ ಬೆಂಗಳೂರಿಂದ ಬಂದೇನಪ್ಪ, ಯಾಕಪ್ಪ ಬರಬೇಕು, ನಿಮ್ಮ ತಾಯಿ ತಂದೆ ಯಾಕಪ್ಪ ಎಷ್ಟು ನೊಂದ್ಕೊತಾ ಇರ್ತಾರಲ್ಲಪ್ಪ, ತಪ್ಪಲ್ವ ನೀನು ಮಾಡಿದ್ದು. ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ಬೇಡ, ನಿನಗೆ ಬೆಂಗಳೂರಿಗೆ ಹೋಗೋ ವ್ಯವಸ್ಥೆ ಮಾಡ್ತೀನಿ, ದಯವಿಟ್ಟು ನೀನು ಮನೆಗೆ ಹೋಗ್ಬಿಡಪ್ಪ, ನಿಮ್ಮ ತಾಯಿ ತಂದೆ ನೋಡ್ಕೊಂಡು ಅಲ್ಲಿ ಇದ್ಬಿಡು ನೀನು. ನಾನು ಹಣ ಸತ್ತರೆ ಇಲ್ಲೇ ಸಾಯ್ತೀನಿ, ನನ್ನ ತಾಯಿ ತಂದೆ ನಾನು ಹೋಗಲ್ಲ, ಮನೆಗೆ ಹೋಗಲ್ಲ ಅಂದ್ಬಿಟ್ಟೆ. ಸರಿ, ಹಂಗೆಲ್ಲ ಆಗಲ್ಲ, ನೀನು ಹೋಗಲೇಬೇಕು, ಇವತ್ತು ನೀವು ಬೆಂಗಳೂರಿಗೆ ವ್ಯವಸ್ಥೆ ಮಾಡ್ರಪ್ಪ, ಬೆಂಗಳೂರು ಮನೆ ತಾಯಿ ತಂದೆ ಹತ್ರ ಹೋಗಲಿ, ಇನ್ನೂ ಚಿಕ್ಕ ಮಗು ಇದೇನು ಮಾಡ್ತಾನೆ ನೀನು ಅಂತಂದ್ಬಿಟ್ಟು ಹೇಳಿದ್ರು. ಸರಿ, ನಾನೇನು ಮಾಡಿದೆ, ಸರಿ ಹಿಂಗೆ ಹೇಳ್ತಾರಲ್ಲ ಏನು ಮಾಡೋಣ ಅಂತಂದ್ಬಿಟ್ಟು ಅಲ್ಲಿ ಹೇಳ್ತಾವ್ರೆ ಇವ್ರಿಗೆ, ಇದನ್ನು ಬೆಂಗಳೂರಿಗೆ ಅವ್ರ ತಾಯಿ ತಂದೆ ಮನೆಗೆ ಕಳ್ಸೋಕೆ ವ್ಯವಸ್ಥೆ ಮಾಡಿ ಅಂದ್ಬಿಟ್ಟು ಅಣ್ಣವ್ರ ಮನೆಗೆ ಹೊರಬಿಟ್ರು. ಒಳ್ಳೆ ರಾಮಾಯಣ ಅಂತ ಅಂದ್ಬಿಟ್ಟು, ಸರಿ ನೀವೇನು ಕಳ್ಸೋದು ಬೇಡಪ್ಪ, ನಾನೇ ಹೋಗ್ತೀನಿ ಅಂತಂದ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಇದು ಇತ್ತಲ್ಲ, ನಾನು ಹೇಳಿದೆ ಇಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಹೋಗ್ತೀನಿ ಅಂದ್ಬಿಟ್ಟು ಅಕ್ಕವ್ರಿಗೆ ಹೇಳಿದೆ. ಆಮೇಲೆ ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೆ. ಇಲ್ಲಿ ಇನ್ನು ಅಣ್ಣವ್ರ ಮನೆ ಹೋಗ್ತಾ ಇದ್ದರೆ ಮತ್ತೆ ಅಲ್ಲಿ ಪ್ರಾಬ್ಲಮ್ ಆಗುತ್ತಲ್ಲ, ಏನು ಮಾಡೋದು ಅಂದ್ಕೊಂಡು ಹೋಗೋದು ಬಿಟ್ಟೆ. ಸ್ವಲ್ಪ ದಿನ ಬಿಟ್ಟು ಹೇಳ್ತಾ ಇದೆ, ಅಣ್ಣವ್ರ ಹತ್ರ ಹೋಗಬೇಕು, ಇದು ಹೇಳ್ತಾ ಮತ್ತೆ ಯೋಚನೆ ಮಾಡಿದೆ, ಏನು ಮಾಡೋಣ, ಸ್ವಲ್ಪ ದಿನ ಬೇಡ ಬೆಂಗಳೂರಿಗೆ ಬಂದ್ಬಿಡೋಣ. ಅಲ್ಲಿ ಹೇಳಿದೆ ಮನೆಗೆ ಹೋಗಿ ತಿಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಬಂದ್ಬಿಟ್ಟೆ.